ಬರ್ಬೇಕಾದ್ರೆ 3 ದಿವಸ ಆಗುತ್ತೆ. ಓ ನಾನು ಅದೇ ನೀವು ಮಾಡ್ತೀವಿ ಅಂದಿದ್ರಲ್ಲ ಬಂದ್ಮೇಲೆ. ಇಲ್ಲ ನಾನು ಬರೋಕ್ ಮಾಡಿದ್ದೆ. ಮೊನ್ನೆ ಬಂದೆ, ಇವತ್ತು ಮತ್ತೆ ಹೋಗ್ಬೇಕು ಅದಕ್ಕೋಸ್ಕರ. ಹೌದಾ ಸರ್, ನಾವು ಅದೇ ಬರ್ತಾ ಮಾಡಿ ಆಮೇಲೆ ಇನ್ಸಿಡೆಂಟ್ಲಿ ಹಾಂ ಸರ್ ನೀವು ನನಗೆ ಹೇಳಿದಂತ ಬಹಳ ಡಾಕ್ಯುಮೆಂಟ್ಸ್ ಒಂದು ನಾಗಯ್ಯ ಹಿರೇಮಠ ಅನ್ನೋರು, ಹಾಂ ಸರ್, ಆಮೇಲೆ ಇನ್ನೊಬ್ರು ಮಠದ ಅಂತ ಇದ್ದಾರೆ ಧಾರವಾಡದವರು, ಹೌದೌದು, ಇನ್ನ ಒಬ್ರು ಕಳಿಸ್ಕೊಟ್ಟಿದ್ದಾರೆ ನನಗೆ. ಅವನ್ನೆಲ್ಲ ನೋಡಿದೀನಿ. ಬಹಳ ಮಾತಾಡೋಣ. ಹ್ಞೂ ಸರ್, ಇದಾವೆ ನಮ್ಮ ಬಹಳ ಡಾಕ್ಯುಮೆಂಟ್ಸ್ ಇದಾವೆ ಇನ್ನೂ. ನಿಮ್ಮ ಬಹಳಷ್ಟು ಡಾಕ್ಯುಮೆಂಟ್ ನನ್ನ ಕಡೆ 15 ಡಾಕ್ಯುಮೆಂಟ್ ಕಳ್ಸಿದ್ದಾರೆ ನಿಮ್ಮವ್ರೆ. 15 ಇನ್ನೂ ಕಮ್ಮಿನೇ ಸರ್. ಹೇಳ್ಬಿಡ್ತೀನಿ ಯಾವ ಡಾಕ್ಯುಮೆಂಟ್ ಅಂತ. ಹ್ಞೂ ಸರ್. ಒಂದು ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾದು ನನ್ನ ಕಡೆ ಇದೆ, ಬಟ್ ಅವ್ರು ಕಳಿಸ್ಕೊಟ್ಟಿದ್ರು, ಇನ್ನೂ ಚೆನ್ನಾಗಿದೆ ಅದು. ಹ್ಞೂ ಸರ್. ಆ ನಂತರ ಗವರ್ಮೆಂಟ್ ಆಫ್ ಕರ್ನಾಟಕದ 3 ಆರ್ಡರ್ ಕಾಪಿ ಕಳಿಸಿದ್ದಾರೆ, ನೋಡಿದ್ದೀನಿ. ಅದೇ ಇದು ಇಲ್ಲಿಗಲ್ ಅಲ್ಟ್ರಾ ವೈರಸ್ ಸರ್ಕ್ಯುಲರ್ ಸರ್, ನೋಡಿದ್ದೀನಿ. ಒಂದು ನಿಮಿಷ. 3 ಗವರ್ಮೆಂಟ್ ಆರ್ಡರ್ ಕೊಟ್ಟಿದ್ದಾರೆ, ಒಂದು 2 ಹೈಕೋರ್ಟ್ ಆರ್ಡರ್ ಇದೆ. ಓದಿದ್ದೀನಿ ಎಲ್ಲಾನು. ಅದ್ರ ಬಗ್ಗೆ ಮಾತಾಡೋಣ, ಯಾಕಂದ್ರೆ ಫೋನ್ ಮೇಲೆ ಆದ್ರೆ ನಿಮ್ಗೆ ಕನ್ವಿನ್ಸ್ ಆಗೋದಿಲ್ಲ. ಆ ಲೆಟರ್ಗಳನ್ನ ನೋಡಿದ್ದೀನಿ, ಗವರ್ಮೆಂಟ್ ಆರ್ಡರ್ಗಳನ್ನ ನೋಡಿದ್ದೀನಿ, ಹೈಕೋರ್ಟ್ ಆರ್ಡರ್ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನೀವು ಹೇಳೋದ್ಕಿಂತ ಪೂರ್ವದಲ್ಲಿ ಇವೆಲ್ಲ ನನ್ನ ಕಡೆ ಇದ್ದು ಕೆಲವು ಕಾಪಿಗಳು. ಅದಕ್ಕೆ ಅಂತಪಾಲ ಸರಿ ಒಂದು ನೀವು ನೋಡಿಲ್ಲ, ಅದನ್ನ ನೀವು ನೋಡ್ಬೋದು, ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಬೋದು. ಎಡ್ಗರ್ ಥರ್ಸ್ಟನ್ ಅನ್ನೋರ್ದು ಸರ್, ಅದೆಲ್ಲ ಆದ್ಮೇಲೆ ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ 93 2024 ಅಲ್ಲಿ 205 to 207 ಅದನ್ನೇ ನಾಗಯ್ಯ ಕಳಿಸಿದ್ದಾರೆ. ಅದು ಏನ್ ಗೊತ್ತಾ ಸರ್, ನನ್ನ ಕಡೆ ಇದೆ. ಮಾತಾಡೋಣ. ನನ್ನ ಕಡೆ ಇದೆ. ನಿಮಗೆ ಬೇಕಾ ನಾಗ ಹಿರೇಮಠರು ಕೇಳಿ, ಅವ್ರು ಬೀದರ್ ಕಡೆಯವರ ಸರ್. ಈಗ ನಾನು ಸರ್ ನಿಮಗೆ ಇನ್ನು ಅದು ಕಮ್ಮಿ, ಇನ್ನು ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ ನಿಮಗೆ. ಪಾಯಿಂಟ್ ಇರೋದು ಏನು ಅಂದ್ರೆ, ಗವರ್ಮೆಂಟ್ ಆಫ್ ಮಹಾರಾಷ್ಟ್ರ ಆರ್ಡರು, ತೆಲಂಗಾಣ ಆರ್ಡರು, ಇವೇನು ಆರ್ಡರ್ ಇದೆಯಲ್ಲ, ಮಹಾರಾಷ್ಟ್ರ ತೆಲಂಗಾಣ ಅಂದ್ರೆ ತೆಲಂಗಾಣ ಮಹಾರಾಷ್ಟ್ರ ಆಂಧ್ರ, ತೆಲಂಗಾಣದ ಆರ್ಡರ್ ಅಂದ್ರೆ ಆಂಧ್ರ ಆರ್ಡರ್ ಎನಿವೆ. ಸೊ ಈ ಆರ್ಡರ್ ನಲ್ಲಿ ಇರೋ ಮೊದಲೇ ಪ್ರಶ್ನೆ ಅಂದ್ರೆ, ಬೇಡ ಜಂಗಮರು, ಬುಡುಗ ಜಂಗಮರು, SSCಗಳು ಅನ್ನೋ ಬಗ್ಗೆ ಪ್ರಶ್ನೆನೂ ಇಲ್ಲ. ಇದ್ದಾರೆ ಈಗಿನಿಂದೆಲ್ಲ ಬಹಳ ವರ್ಷ ಇದ್ದಾರೆ, ಆ ಡೌಟ್ ಬೇಡ. ಅದ್ರ ಬಗ್ಗೆ ನಾನು ಎಂದಷ್ಟು ಡೌಟ್ ಇಲ್ಲ. ಇವತ್ತು ಇಲ್ಲ, ಹಿಂದೂ ಇಲ್ಲ ಅಂದ್ರೆ ಸರ್ ಮಾಡಿಫಿಕೇಶನ್ ಬಿಡಿ. ಫೋನ್ ಮೇಲೆ ಮಾತಾಡೋದಿದ್ರೆ ಮುಗಿಸ್ಬಿಡೋಣ, ಅವಶ್ಯ ಟೈಮ್ ಇಲ್ಲ ಈಗ. ಆದ್ರೆ ನಾನು ಹೇಳೋದೇನಂದ್ರೆ, ಅದ್ರ ಬಗ್ಗೆ ನನಗೆ ಯಾವ ಸಂಶಯನೂ ಇಲ್ಲ. ಅವ್ರು ಬೇಡ ಜಂಗಮರು SCಗಳು ನನಗೆ ಯಾವ ಸಂಶಯನೂ ಇಲ್ಲ. ಅದು ಸಂಶಯ ಅಲ್ಲ ಸರ್, ನಾವಲ್ಲ ಅನ್ನೋದು ತಪ್ಪು ಸರ್. ಅದಕ್ಕೆ ನಾವು ಹೌದು ಅನ್ನೋದು ಪ್ರೂವ್ ಮಾಡ್ತೀವಿ ಸರ್. ನಾವು ತಪ್ಪೋ ಸರಿನೋ ಅಲ್ಲ, ನಾವು ಇದೀವಿ ಅಂತ ಪ್ರೂವ್ ಮಾಡ್ತೀವಿ ಸರ್. ಯಾಕೆಂದ್ರೆ ಮಾಡ್ರಿ ಅದನ್ನ ಒಂದು ಕೆಲಸ ಮಾಡ್ಬಿಡಿ. ನೀವು ನನ್ನ ಜೊತೆ ಮಾತಾಡಿ ವ್ಯರ್ಥ. ನೀವು ಮಾತಾಡಬೇಡ, ನನಗೇನು ತೊಂದರೆ ಇಲ್ಲ, ಮಾತಾಡೋಣ. ಬಟ್ ಅವೆಲ್ಲ ಡಾಕ್ಯುಮೆಂಟ್ಸ್ ನೀವು ಹೈಕೋರ್ಟ್ ಕೊಡ್ಬೋದಲ್ಲ ವಿರುದ್ಧ. ಸರ್ ಅದು ಹಾಕಿದೀವಿ ಬಿಡಿ ಹೈಕೋರ್ಟ್ ಅಲ್ಲಿ. ಬಟ್ ನಿಮ್ ಮುಖಾಂತರ ನನ್ನ ಜೊತೆ ಈಗ 2 ವಿಷಯಗಳ ಮೇಲೆ ನನ್ನ ಜೊತೆ ಯಾವ ಡೌಟ್ ಇಲ್ಲ. ನಾನು ನಿಮ್ ಇರೋದ್ರು ಇಲ್ಲ. ಆ ವಿಡಿಯೋದಲ್ಲಿ ಕೂಡ ನಿಮ್ಗೆ ಇರೋದು ಹೇಳಿಲ್ಲ ನಾನು. ಇಲ್ಲ ಸರ್, ಬೇಡ ಜಂಗಮ ನಿಮ್ ವಿರುದ್ಧ ಮಾತಾಡಿಲ್ಲ. ಸಂದರ್ಭ ಅರ್ಥ ಮಾಡ್ಕೊಳ್ಳಿ. ಆ ಸಂದರ್ಭ ಏನಿತ್ತಂದ್ರೆ, ನಿಮ್ಮವ್ರು 4 ಜನ ಅಲ್ಲಿ ಬಂದಿದ್ರು. ಅವರೆಲ್ಲ ನಾವು ಏನು ಆಳೆಲ್ ತಿಂತೀವ್ರಿ, ಕೊಯ್ದು ಕೊಡ್ತೀವಿ, ನೀವು ತಿನ್ರಿ ಅಂತ ಹಿಂಗೆಲ್ಲ ಚಾಲು ಮಾಡಿದ್ರೆ ನಾನು ನೋವಾಯ್ತು. ಅದು ಯಾಕೆ ನೋವಾಯ್ತು ಅಂದ್ರೆ, ನಾವು ನಿಮ್ಮನ್ನ ನೀವು ಒಪ್ಕೊಳ್ಳಿ ಬಿಟ್ಕೊಳ್ಳಿ, ನಿಮ್ಮನ್ನ ಗುರುನ ಇಟ್ಕೊಂಡು ಬಂದೀವಿ ಮೇಲೆ. ನಾನು ಹೇಳಿದೆ, ನೋಡಪ್ಪ ನೀವು ಅವ್ರಿಗೆ ಅದನ್ನ ತಿನ್ನು ಹೇಳಾಗತ್ತೆ ಇಲ್ಲ, ಯಾಕಂತಂದ್ರೆ ಅವ್ರ ಮಾಂಸಾಹಾರಿಗಳಲ್ಲ, ಅದನ್ನ ಬಿಟ್ಬಿಡಿ ಅವನಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ಕೆ ನಾನು ಹೇಳಿದ್ದೀನಿ ಅಲ್ಲಿ. ಅದೇ ಸರ್, ಈಗ ಆಹಾರ ಪದ್ಧತಿಯಿಂದ ಯಾವುದೇ ಆರ್ಗ್ಯುಮೆಂಟ್ ಬೇಡ. ಅದು ಭಾಳ ಆಗತ್ತೆ, ಈಗ ಬೇಡ, ಅದ್ರ ಟೈಮ್ ಇಲ್ಲ. ಅದಕ್ಕೆ ನೀವು ಮಾತಾಡೋಕೆ ಅವಕಾಶ ಕೊಟ್ರೆ ನಾವು ಹೇಳ್ಬೋದು ಸರ್. ಅಲ್ಲಮ್ಮ, ಮಾತಾಡೋ ಅವಕಾಶ ಕೊಡೋಣ. ಈಗಂದ್ರೆ ಒಂದು ಟೈಮ್ ಇಲ್ಲ, ನಾನು ಭಾಳ ಬಿಜಿ ಇದ್ದೀನಿ. ಅದಕ್ಕೆ ಸರಿ, ಯಾವಾಗ ಬರ್ತೀರಿ ಹೇಳಿ? ನಾನು ಈಗ ಒಂದು 10 ದಿವಸ ಅಂತ ಆಗೋದಿಲ್ಲ. ಎಷ್ಟು ಸರ್? ಎಷ್ಟು ದಿನ? 10-15 ದಿವಸ ಅಂತ ಆಗೋದಿಲ್ಲ. ಓ, 10-15 ದಿನ. ಯಾಕಂದ್ರೆ ನಾವು ಬಿಜಿ ಇದ್ದೀವಿ, ಸಾಮಾಜಿಕ ಕೆಲಸ ಬಿಜಿ ಇದ್ದೀವಿ. ಇವತ್ತು ಚಿತ್ರಕ್ಕೆ ಹೋಗಿ ನಾಳೆ ಸಂಜೆಗೆ ಬರ್ತೀನಿ, ಮತ್ತೆ ನಾಡ್ದು ಹೋಗ್ಬೇಕು ಅನ್ನೋದು. ಈಗ ಟೈಮ್ ಕೊಡ್ತೀನಿ ಅಂದಿದ್ರಲ್ಲ, ನಾನು ಅದಕ್ಕೆ ಟೈಮ್ ಏನು ಮಾತಾಡೋದು? ಇವೆರಡು ವರ್ಷ ನೀವು ನಾನು ಕನ್ವಿನ್ಸ್ ಮಾಡಕ್ ಹೊಟ್ಟಿದ್ದೀರಿ. ನೀವೇ ಬೇಡಿದಂಗಂಬರು, ನೀವೇ ಅದ್ರ ಬಗ್ಗೆ ನಾನು ಕನ್ವಿನ್ಸ್ ಮಾಡೋಗತ್ತೆ ಇಲ್ಲ, ನಾ ವ್ಯರ್ಥ. ಅದು ಇಲ್ಲ ಕನ್ವಿನ್ಸ್ ಅಲ್ಲ ಸರ್, ನಾವು ಕರೆಕ್ಟ್ ಆಗಿ ನಾನು ಕನ್ವಿನ್ಸ್ ಮಾಡಿ ನಿಮ್ಗೆ ಏನ್ ಪ್ರಯೋಜನ? ನಿಮ್ಮೇನು ಆರ್ಗ್ಯುಮೆಂಟ್ ಗವರ್ಮೆಂಟ್ ಮಾಡ್ಕೊಳ್ಳಿ, ಹೈಕೋರ್ಟ್ ಮಾಡ್ಕೊಳ್ಳಿ. ಮಾಡ್ತಾ ಇದೀವಿ ಬಿಡ್ರಿ, ಮಾಡ್ತಾ ಇದೀವಿ. ನಮ್ ಪ್ರಶ್ನೆ ಇಷ್ಟೇ, ನೀವು ತಪ್ಪಾದ ಮಾಹಿತಿನ ಜನರಿಗೆ ನಾನು ತಪ್ಪಾಗಿ ಹೇಳಿಲ್ಲ. 100% ನೋಡಿ ಅಮ್ಮ ಸುಜಾತ, ನನ್ಕೊಂಡು ಮಾತಾಡಕ್ ಹೋಗ್ಬಿಡಿ. ನಾನು ಯಾವನು ಅಲ್ಲ, ನನ್ಕೊಂಡು ಮಾತಾಡೋಗತ್ತೆ ಇಲ್ಲ. ನೀವೇನು ಹೈಕೋರ್ಟ್ ಮಾಡಿ ಹೇಳ್ಕೊಳ್ಳಿ.
ಓಕೆ ಬಿಡಿ, ಇನ್ಮೇಲೆ ನಾವು ಕೇಳಕ್ಕೆ ಹೋಗಲ್ಲ ನಿಮ್ಮನ್ನ. ಓಕೆ.